ಕರ್ನಾಟಕದ 4 ನವೀಕೃತ ನಿಲ್ದಾಣಗಳನ್ನು ಇವತ್ತು ಪ್ರಧಾನಿ ಮೋದಿ ಉದ್ಘಾಟನೆ ಮಾಡ್ತಾರೆ. ಪ್ರಧಾನಿ ಮೋದಿ ವರ್ಚುವಲ್ ಮುಖೇನವಾಗಿ ರೈಲು ನಿಲ್ದಾಣಗಳನ್ನು ಉದ್ಘಾಟಿಸಿದ್ದಾರೆ. ಇನ್ಫ್ಯಾಕ್ಟ್ ಧಾರವಾಡ ಜಿಲ್ಲೆಯ ಅಳ್ನಾವರ ರೈಲು ನಿಲ್ದಾಣ, ಬಾಗಲಕೋಟೆ ಜಿಲ್ಲೆಯ ಐತಿಹಾಸಿಕ ಸ್ಥಳ ಬಾದಾಮಿ ಅತ್ತೀಮ್ನಲ್ಲಿ ಸಿದ್ಧ ಆಗಿರುವಂಥ ರೈಲು ನಿಲ್ದಾಣ, ದಕ್ಷಿಣ ಕನ್ನಡ ಜಿಲ್ಲೆ ಬಂಟ್ವಾಳ ಮತ್ತು ಕೊಪ್ಪಳದ ನವೀಕೃತ ರೈಲು ನಿಲ್ದಾಣಗಳಿಗೆ ಮೋದಿ ಚಾಲನೆಯನ್ನು ಕೊಟ್ಟಿದ್ದಾರೆ. ನೇರ ಪ್ರಸಾದ ದೃಶ್ಯಾವಳಿಗಳನ್ನು ನೀವಿಲ್ಲಿ ನೋಡ್ತಾ ಇದ್ದೀರಾ. ಇವತ್ತು ಇನ್ನೊಂದು ವಿಚಾರ ಅಂತ ಅಂದರೆ ಈ ಒಂದು ವಿನೂತನವಾದಂಥ ಟ್ರೈನ್ಗಳನ್ನು ಇವತ್ತು ಲೋಕಾರ್ಪಣೆ ಮಾಡಲಾಗಿದೆ. ಸೊ ಆ ಟ್ರೈನ್ಗಳನ್ನು ಕೂಡ ಇವತ್ತು ಪ್ರಧಾನಿ ಇವತ್ತು ಅದನ್ನು ಉದ್ಘಾಟಿಸಿದ್ದಾರೆ. ಅದರ ಜೊತೆಗೇನೆ ಹಲವು ಕಡೆ ರೈಲ್ವೆ ನಿಲ್ದಾಣಗಳನ್ನು ನವೀಕರಿಸುವಂಥ ಕಾರ್ಯ ಕಳೆದ 3 ವರ್ಷಗಳಿಂದ ನಡೀತಾ ಇದೆ. ಅದನ್ನು ನೀವು ನೋಡ್ತಾ ಇದ್ದೀರಾ. ಕರ್ನಾಟಕಕ್ಕಿಷ್ಟು, ಪ್ರತಿ ರಾಜ್ಯಗಳಿಗೂ ಇಂತಿಷ್ಟು ರೈಲ್ವೆ ಸ್ಟೇಷನ್ ಅಂತ ಕೇಂದ್ರ ಈಗ ಆಲ್ರೆಡಿ ಅದನ್ನು ಫಿಕ್ಸ್ ಮಾಡಿದೆ. ಅದರಂತೆ ಆ ಕೆಲಸ ಕಾರ್ಯ ಎಲ್ಲ ನಡೀತಾ ಇದೆ ಭಾಳಷ್ಟು ಕಡೆ ರೈಲ್ವೆ ಸ್ಟೇಷನ್ಗಳಲ್ಲಿ. ಇವತ್ತು ಕರ್ನಾಟಕದ 4 ಕಡೆ ಇಂಥ ರೈಲ್ವೆ ಸ್ಟೇಷನ್ಗಳನ್ನು ಲೋಕಾರ್ಪಣೆ ಮಾಡೋ ಕೆಲಸ ಆಗಿದೆ. ಸೊ ಕರ್ನಾಟಕದಲ್ಲಿ ಕೊಪ್ಪಳದ ರೈಲ್ವೆ ಸ್ಟೇಷನ್ ಕೂಡ ಇವತ್ತು ಉದ್ಘಾಟನೆ ಆಗಿದೆ. ಅದನ್ನು ಕೂಡ ಇವತ್ತು ಪ್ರಧಾನಿ ಮೋದಿ ವರ್ಚುವಲ್ ಮುಖೇನವಾಗಿ ಉದ್ಘಾಟಿಸಿದ್ರು. ಆಮೇಲೆ ನಾನು ಆಗಲಿ ತಾನು ಹೇಳ್ದಂಗೆ ಈ ಹೈಡ್ರೋಜನ್ ಪವರ್ಡ್ ಟ್ರೈನ್ಗಳನ್ನು ಕೂಡ ಇವತ್ತು ಉದ್ಘಾಟನೆ ಮಾಡಿದ್ದಾರೆ. ಕೊಪ್ಪಳ ರೈಲ್ವೆ ಸ್ಟೇಷನ್ನ ವಿಶೇಷತೆ ಏನು ಹಾಗಾದರೆ? ನಮ್ಮ ಪ್ರತಿನಿಧಿ ಶಿವಕುಮಾರ್ ಪತ್ತಾರ್ ಇದಕ್ಕೆ ಸಂಬಂಧಪಟ್ಟಂಗೆ ಒಂದು ವರದಿ ಕೊಟ್ಟಿದ್ದಾರೆ, ಬನ್ನಿ ನೋಡ್ಕೊಂಬ. ಸದ್ಯ ನಾನೀಗ ಕೊಪ್ಪಳದ ರೈಲ್ವೆ ನಿಲ್ದಾಣದಲ್ಲಿದ್ದೀನಿ. ನೀವು ದೃಶ್ಯಗಳಲ್ಲಿ ನೋಡ್ತಿರ್ಬೋದು. ಈ ಒಂದು ರೈಲ್ವೆ ನಿಲ್ದಾಣವನ್ನು ಬ್ರಿಟಿಷರ ಕಾಲದಲ್ಲಿ ಸರಕು ಸಾಗಾಣಿಕೆಗೆ ಆರಂಭ ಮಾಡಿರ್ತಕ್ಕಂಥದ್ದು. ಈಗ ಒಟ್ಟು 21 ಕೋಟಿ ವೆಚ್ಚದಲ್ಲಿ ಈ ಒಂದು ರೈಲ್ವೆ ನಿಲ್ದಾಣಕ್ಕೆ ಈಗ ನವೀಕರಣ ಭಾಗ್ಯ ದೊರಕಿರ್ತಕ್ಕಂಥದ್ದು. ನೀವು ದೃಶ್ಯಗಳು ನೋಡ್ತಿರ್ಬೋದು. ಕಂಪ್ಲೀಟ್ ಆಗಿ ಈ ಒಂದು ರೈಲ್ವೆ ನಿಲ್ದಾಣ ಈಗ ನ್ಯೂ ಲುಕ್ ಪಡೆದುಕೊಂಡಿರ್ತಕ್ಕಂಥದ್ದು. ಇಲ್ಲಿ ದೃಶ್ಯಗಳಲ್ಲಿ ನೋಡ್ತಿರ್ಬೋದು. ನಾನು ನನ್ನ ಬಲಭಾಗದಲ್ಲಿ ಕೌಂಟರ್ಗಳನ್ನು ತೋರಿಸ್ತೀನಿ ನಿಮಗೆ. ರೈಲ್ವೆ ಈಗ ಟಿಕೆಟ್ ಬುಕ್ ಮಾಡಲು ಕಂಪ್ಲೀಟ್ ಆಗಿ ಈ ಒಂದು ಕೌಂಟರ್ಗೂ ಕೂಡ ಈಗ ಹೊಸ ಲುಕ್ಕನ್ನು ನೀಡಿರ್ತಕ್ಕಂಥದ್ದು. ಸರತಿ ಸಾಲಿನಲ್ಲಿ ನಿಂತು ಎಲ್ಲರೂ ಕೂಡ ಇಲ್ಲಿ ತಮ್ಮ ತಮ್ಮ ಟಿಕೆಟ್ಗಳನ್ನು ಬುಕ್ ಮಾಡ್ಬೋದು. ಜೊತೆಗೆ ನನ್ನ ಬಲಭಾಗದಲ್ಲಿ ನಿಮಗೆ ತೋರಿಸ್ತೀನಿ, ಅಂದರೆ ವಿಕಲಚೇತನರು ಯಾರಿರ್ತಾರೆ ಅವ್ರಿಗೂ ಕೂಡ ಪ್ರತ್ಯೇಕ ಕೌಂಟ್ರನ್ನು ಇಲ್ಲಿ ಮಾಡಿರ್ತಕ್ಕಂಥದ್ದು. ಯಾರಾದರೂ ದಿವ್ಯಾಂಗರು ಬಂದು ಇಲ್ಲಿ ತಮ್ಮ ಟಿಕೆಟನ್ನು ಬುಕ್ ಮಾಡ್ಕೋಬೋದು. ಅವರಿಗಾಗಿ ಪ್ರತ್ಯೇಕ ಒಂದು ಇಲ್ಲಿ ಕೌಂಟ್ರನ್ನು ಮಾಡಿರ್ತಕ್ಕಂಥದ್ದು. ಸುಮಾರು 21 ಕೋಟಿ ವೆಚ್ಚದಲ್ಲಿ ಈ ನಿಲ್ದಾಣ ಏನು ನವೀಕರಣಗೊಂಡಿದೆ. ಈಗಾಗಲೇ ಮೋದಿಯವರು ಈ ಒಂದು ವರ್ಚುವಲ್ ಮೂಲಕ ಈ ಕೊಪ್ಪಳ ರೈಲ್ವೆ ನಿಲ್ದಾಣಕ್ಕೆ ಈಗ ಚಾಲನೆ ಕೊಟ್ಟಿರ್ತಕ್ಕಂಥದ್ದು. ಈ ಒಂದು ರೈಲ್ವೆ ನಿಲ್ದಾಣ ಈಗ ಹಲವಾರು ಅತ್ಯುತ್ತಮ ಒಂದು ಸೌಲಭ್ಯಗಳೊಂದಿಗೆ ಈಗ ನವೀಕರಣಗೊಂಡಿರ್ತಕ್ಕಂಥದ್ದು. ನೀವು ದೃಶ್ಯಗಳಲ್ಲಿ ನೋಡ್ತಿರ್ಬೋದು. ಇಲ್ಲಿ 2 ಎಸ್ಕಲೇಟರ್ಗಳನ್ನು ಈಗ ಹಾಕಿರ್ತಕ್ಕಂಥದ್ದು. ಈ ಒಂದು ರೈಲ್ವೆ ನಿಲ್ದಾಣ ಪ್ರತ್ಯೇಕವಾಗಿ AC ಕೊಠಡಿಯನ್ನು ಕೂಡ ಇಲ್ಲಿ ನಿರ್ಮಾಣ ಮಾಡಿರ್ತಕ್ಕಂಥದ್ದು. ಈ ಒಟ್ಟು 4 ಕೊಪ್ಪಳ, ಬಾದಾಮಿ, ಅಳ್ನಾವರ, ಬಂಟ್ವಾಳ ಹೀಗೆ ಇವತ್ತು ಒಟ್ಟು 4 ರೈಲ್ವೆ ನಿಲ್ದಾಣಗಳೇನು ನವೀಕರಣಗೊಂಡಿವೆ. ಆ 4 ರೈಲ್ವೆ ನಿಲ್ದಾಣಕ್ಕೆ ಈಗಾಗಲೇ ಮೋದಿಯವರು ಚಾಲನೆ ಕೊಟ್ಟಿರ್ತಕ್ಕಂಥದ್ದು. ಇಲ್ಲಿ ಮೇಲ್ಗಡೆ ಏನು ಕಾಣುತ್ತೆ ನಾನು ನಿಮಗೆ ದೃಶ್ಯಗಳಲ್ಲಿ ತೋರಿಸ್ತೀನಿ. ಸುಮಾರು 1500 ಚದರ್ ಮೀಟರ್ ಒಂದು ಹೊಸ ಶೆಲ್ಟರನ್ನು ಕೂಡ ಇಲ್ಲಿ ನಿರ್ಮಾಣ ಮಾಡಿರ್ತಕ್ಕಂಥದ್ದು. ಜೊತೆಗೆ ಸ್ಟೇಷನ್ ಮುಂಭಾಗ ಕೂಡ ಸಾಕಷ್ಟು ಒಂದು ವಿನ್ಯಾಸವನ್ನು ಮಾಡಿರ್ತಕ್ಕಂಥದ್ದು. ಜೊತೆಗೆ ಇಲ್ಲಿ ವಿಕಲಚೇತನರಿಗೂ ಕೂಡ ಸಾಕಷ್ಟು ಸೌಲಭ್ಯಗಳನ್ನು ಈ ನವೀಕರಣಗೊಂಡ ನಿಲ್ದಾಣದಲ್ಲಿ ಅಳವಡಿಸಿರ್ತಕ್ಕಂಥದ್ದು. ಲಿಫ್ಟ್ಗಳು ಕೂಡ ಈ ಒಂದು ರೈಲ್ವೆ ನಿಲ್ದಾಣಕ್ಕೆ ಬಂದಿರತಕ್ಕಂಥದ್ದು. ಈ ಒಂದು ಒಟ್ಟಾರೆ 21 ಕೋಟಿ ವೆಚ್ಚದಲ್ಲಿ ಈಗ ಕೊಪ್ಪಳ ರೈಲ್ವೆ ನಿಲ್ದಾಣ ಒಂದಿಷ್ಟು ಹೊಸ ಸೌಲಭ್ಯಗಳೊಂದಿಗೆ ಈಗ ನವೀಕರಣಗೊಂಡಿರ್ತಕ್ಕಂಥದ್ದು. ಈ ಒಂದು ಪ್ರಯಾಣಿಕರ ಸುಗಮ ಸಂಚಾರಕ್ಕಾಗಿ 12 ಮೀಟರ್ ಅಗಲದ ಪಾದಾಚಾರಿ ಮೇಲ್ಸೇತುವೆಯನ್ನು ಕೂಡ ಇಲ್ಲಿ ನಿರ್ಮಾಣ ಮಾಡಿರ್ತಕ್ಕಂಥದ್ದು. ಜೊತೆಗೆ ಮಹಿಳೆಯರು ಅವರಿಗೆ ಪ್ರತ್ಯೇಕ ಆಸನದ ವ್ಯವಸ್ಥೆ ಮಾಡಿರ್ತಕ್ಕಂಥದ್ದು. ಜೊತೆಗೆ ಒಂದು AC ಹಾಲನ್ನು ಕೂಡ ಇಲ್ಲಿ ನಿರ್ಮಾಣ ಮಾಡಿರ್ತಕ್ಕಂಥದ್ದು. ನೀವು ಇಲ್ಲಿ ನನ್ನ ಮುಂದ್ಗಡೆ ನಿಮಗೆ ತೋರಿಸ್ತಾ ಹೋಗ್ತೀನಿ. ಅಲ್ಲಿ ಒಂದು AC ಹಾಲನ್ನು ಕೂಡ ಈಗ ಇದೇ ಒಂದು 21 ಕೋಟಿ ವೆಚ್ಚದಲ್ಲಿ ನಿರ್ಮಾಣ ಮಾಡಿರ್ತಕ್ಕಂಥದ್ದು. ಕಂಪ್ಲೀಟ್ ಆಗಿ ಈ ಹಾಲು AC ಇರ್ತಕ್ಕಂಥದ್ದು. ಯಾರಾದರೂ ಟಿಕೆಟ್ಗಳನ್ನು ಬುಕ್ ಮಾಡಿ ಇಲ್ಲಿ ವೇಟ್ ಮಾಡ್ಬೋದು. ಅವರಿಗೆ AC ವ್ಯವಸ್ಥೆಯನ್ನು ಕೂಡ ಇಲ್ಲಿ ಕಲ್ಪಿಸಿರ್ತಕ್ಕಂಥದ್ದು. ಜೊತೆಗೆ ಮಹಿಳೆಯರೇನಿರ್ತಾರೆ ಅವ್ರಿಗೂ ಕೂಡ ಪ್ರತ್ಯೇಕ ಆಸನದ ವ್ಯವಸ್ಥೆ ಇದೆ. ಜೊತೆಗೆ ತಾಯಂದಿರಿಗೂ ಕೂಡ ಹಾಲೆನಿಸುವ ಸಲುವಾಗಿ ಪ್ರತ್ಯೇಕ
ಒಂದು ಕೊಠಡಿಯನ್ನು ನಿರ್ಮಾಣ ಮಾಡಿರ್ತಕ್ಕಂಥದ್ದು. ಹೀಗೆ ಸುಮಾರು 21 ಕೋಟಿ ವೆಚ್ಚದಲ್ಲಿ ಈ ಒಂದು ಕೊಪ್ಪಳ ರೈಲ್ವೆ ನಿಲ್ದಾಣ ಈಗ ನವೀಕರಣಗೊಂಡಿರ್ತಕ್ಕಂಥದ್ದು. ಪ್ರಧಾನಿ ನರೇಂದ್ರ ಮೋದಿಯವರು ಈಗ ವರ್ಚುವಲ್ ಮೂಲಕ ಈ ಒಂದು ರೈಲ್ವೆ ನಿಲ್ದಾಣಕ್ಕೆ ಚಾಲನೆ ಕೊಟ್ಟಿರ್ತಕ್ಕಂಥದ್ದು. ಕ್ಯಾಮ್ರಾ ಪರ್ಸನ್ ಮಾರುತಿ ಜೊತೆ ಶಿವಕುಮಾರ್, TV9 ಕೊಪ್ಪಳ.